ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. ಸ್ಲೀಪಿಂಗ್ ಪೊಸಿಷನ್ಸ್ ಅಲ್ಲಿ ತಾಯಂದಿರು ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡ್ಬೋದಾ? ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ಬ್ರೆಸ್ಟ್ ಫೀಡಿಂಗ್ ಮಾಡಿದ್ರೆ ಮಗುಗೆ ತುಂಬಾ ತೊಂದರೆ ಆಗುತ್ತೆ. ಮಗುಗೆ ಕಿವಿಯಲ್ಲಿ ಹಾಲು ಸೋರುತ್ತೆ ಅಂಡ್ ತಾಯಿ ಅಕಸ್ಮಾತ್ ಏನಾದ್ರೂ ತುಂಬಾ ನಿದ್ದೆ ಹೋಗ್ಬಿಟ್ರೆ ಮಗುಗೆ ತೊಂದರೆ ಆಗತ್ತೆ. ಸ್ಲೀಪಿಂಗ್ ಪೊಸಿಷನ್ಸ್ ಅಲ್ಲಿ ಬ್ರೆಸ್ಟ್ ಫೀಡಿಂಗ್ ತಾಯಂದಿರು ಮಾಡಲೇಬಾರದು. ಯಾವಾಗ್ಲೂ ಕುತ್ಕೊಂಡೇ ಫೀಡ್ ಮಾಡಬೇಕು. ಸ್ಲೀಪಿಂಗ್ ಪೊಸಿಷನ್ ನ ನೀನ್ ಯೋಚನೆನೂ ಮಾಡಬೇಡ. ಸ್ಲೀಪಿಂಗ್ ಪೊಸಿಷನ್ಸ್ ಬಗ್ಗೆ ಇದೇ ರೀತಿ ಸಾಕಷ್ಟು ತಾಯಂದಿರಿಗೆ ಅಂತಂದ್ರೆ ಸಾಕಷ್ಟು ಗೈಡೆನ್ಸ್ ಗಳು ಯಾವ ರೀತಿ ಸಿಕ್ಕಿರುತ್ತೆ ಅಂತಂದ್ರೆ ಸ್ಲೀಪಿಂಗ್ ಪೊಸಿಷನ್ಸ್ ಬಗ್ಗೆ ನೀನ್ ಯೋಚನೆನೇ ಮಾಡಕ್ ಹೋಗ್ಬೇಡ. ಸ್ಲೀಪಿಂಗ್ ಪೊಸಿಷನ್ಸ್ ಮಾಡಬಾರ್ದು, ಅದು ತುಂಬಾ ಏನು ಯೋಚನೆ ಅಂದ್ರೆ ಅಂದ್ರೆ ಇವಾಗ ಬ್ರೆಸ್ಟ್ ಫೀಡಿಂಗ್ ಪೊಸಿಷನ್ಸ್ ಯಾವ್ಯಾವ್ದಿದೆ, ಸ್ಲೀಪಿಂಗ್ ಪೊಸಿಷನ್ ಡೆಫಿನೆಟ್ಲಿ ಒಂದು ಸೈಡ್ ಕಾರ್ನರ್ ಅಲ್ಲಿ ಇಟ್ಟಿರುವಂತಹ ಒಂದು ಪೊಸಿಷನ್ ಸ್ಲೀಪಿಂಗ್ ಪೊಸಿಷನ್ ಆಗಿರುತ್ತೆ. ಅಂಡ್ ಸ್ಲೀಪಿಂಗ್ ಪೊಸಿಷನ್ಸ್ ಬಗ್ಗೆ ಜಾಸ್ತಿ ಅವೇರ್ನೆಸ್ ಅನ್ನೋದಕ್ಕಿಂತ ಸಾಕಷ್ಟು ತಾಯಂದಿರಿಗೆ ಗೊತ್ತಿಲ್ಲದೆ ಇರುವಂತಹ ಮಾಹಿತಿನ, ಸ್ಲೀಪಿಂಗ್ ಪೊಸಿಷನ್ಸ್ ಬಗ್ಗೆ ಜಾಸ್ತಿ ಹೆಚ್ಚು ಮಾತಾಡದೇ ಇರುವಂತಹ ಒಂದು ಶೇರ್ ಮಾಡ್ಕೊಳ್ದೇ ಇರುವಂತಹ ಮಾಹಿತಿನ ನಾನು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಸ್ಲೀಪಿಂಗ್ ಪೊಸಿಷನ್ ಅಂತಂದ್ರೆ ಮಗುನ ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ಮಲಗಿಸ್ಕೊಂಡು ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಏನೆಲ್ಲ ಒಂದು ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡ್ಬೇಕಾಗತ್ತೆ. ಟಿಪ್ಸ್ ಅನ್ನೋದಕ್ಕಿಂತ ಡೂಸ್ ಅಂಡ್ ಡೋಂಟ್ಸ್. ನೀವೇನಾದ್ರೂ ಮಗುಗೆ ಬ್ರೆಸ್ಟ್ ಫೀಡಿಂಗ್ ನ ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ಮಾಡ್ತಿದ್ದೀರಾ ಅಂತಂದ್ರೆ ಕೆಲವು ಡೂಸ್ ಅಂಡ್ ಡೋಂಟ್ಸ್, ಮಾಡಬೇಕಾದಂತಹ ಮತ್ತು ಮಾಡಬಾರದಂತಹ ಒಂದು ವಿಷಯಗಳು ಈ ಒಂದು ಸ್ಲೀಪಿಂಗ್ ಪೊಸಿಷನ್ ಬ್ರೆಸ್ಟ್ ಫೀಡಿಂಗ್ ಅಲ್ಲಿ ಇರತ್ತೆ. ಅದ್ಯಾವುದು ಅಂತ ನಾವಿವಾಗ ಡಿಸ್ಕಸ್ ಮಾಡೋಣ. ಮೊದಲಿಗೆ ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ಸೈಡ್ ಲೈನ್ ಪೊಸಿಷನ್, ಮಗುನ ಮಲಗಿಸ್ಕೊಂಡು ಫೀಡ್ ಮಾಡಿಸ್ತಿದ್ದೀರಾ ಅಂತಂದ್ರೆ ಕೆಲವು ಡೂಸ್ ಗಳನ್ನ ನೀವು ಫಾಲೋ ಮಾಡ್ಬೇಕಾಗತ್ತೆ. ಈ ಡೂಸ್ ಅಂತಂದ್ರೆ ಈ ಟಿಪ್ಸ್ ಗಳನ್ನೆಲ್ಲ ಫಾಲೋ ಮಾಡಬಹುದಾದಂತಹ ಈ ಎಲ್ಲ ಒಂದು ವಿಷಯಗಳನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮ ಒಂದು ಸೈಡ್ ಲೈನ್ ಪೊಸಿಷನ್ ಅಲ್ಲಿ ಮಗುಗೆ ಫೀಡ್ ಮಾಡಿಸೋದ್ರಿಂದ ನಿಮಗೂ ಯಾವುದೇ ರೀತಿ ಅಪಾಯ ಇರೋದಿಲ್ಲ, ಮಗುಗೂ ಸಹ ಅಪಾಯ ಇರೋದಿಲ್ಲ. ಈ ಡೂಸ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಈ ಡೂಸ್ನೆಲ್ಲ ನೀವು ಫಾಲೋ ಮಾಡಿದ್ರೆ ನಿಮ್ಮ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಡೆಫಿನೆಟ್ಲಿ ಈಸಿ ಆಗಿರುತ್ತೆ ಅಂಡ್ ಕಂಫರ್ಟಬಲ್ ಆಗಿರುತ್ತೆ. ನಿಮಗೆ ಈಸಿ ಅಂಡ್ ಕಂಫರ್ಟ್ ಆದ್ರೆ ಖಂಡಿತವಾಗ್ಲೂ ಮಗುಗೂ ಈಸಿ ಅಂಡ್ ಕಂಫರ್ಟ್ ಆಗುತ್ತೆ. ಸೊ ಯಾವ ಡೂಸ್ ನ ನೀವು ಫಾಲೋ ಮಾಡಬೇಕು ಅಂತಂದ್ರೆ ಕಂಪ್ಲೀಟ್ ವಿಡಿಯೋನ ನೀವು ವಾಚ್ ಮಾಡಬೇಕಾಗತ್ತೆ. ಹೌದಪ್ಪ, ಡೋಂಟ್ಸ್ ಸಹ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ವಾ. ನಾವು ಡೋಂಟ್ಸ್ ಗಳನ್ನ ಫಾಲೋ ಮಾಡೋದು, ಡೋಂಟ್ಸ್ ಗಳನ್ನ ಮಾಡದೇ ಇರೋದು ಅಂತಂದ್ರೆ ಯಾವ್ದನ್ನ ಮಾಡಬಾರ್ದು ಅನ್ನೋದನ್ನು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡೋಂಟ್ಸ್ ಅಂತಂದ್ರೆ ಯಾವ್ದನ್ನ ಮಾಡಬಾರ್ದು ಅನ್ನೋದನ್ನ ನೀವು ಮುಂದಿನ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ನೀವು ನೋಡ್ಬೇಕಾಗತ್ತೆ. ಮೊದಲಿಗೆ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಯಾವ್ದನ್ನ ಮಾಡಬೇಕು. ಸ್ಲೀಪಿಂಗ್ ಪೊಸಿಷನ್ ಬ್ರೆಸ್ಟ್ ಫೀಡಿಂಗ್ ಮಾಡಬಹುದಾ? ಸೊ ಬ್ರೆಸ್ಟ್ ಫೀಡಿಂಗ್ ಅಲ್ಲಿ ಈ ಸ್ಲೀಪಿಂಗ್ ಪೊಸಿಷನ್ ಇಸ್ ಆಲ್ಸೋ ಒನ್ ಆಫ್ ದ ಸೇಫೆಸ್ಟ್ ಅಂತ ಹೇಳ್ಬೋದು. ಆದ್ರೆ ಸಾಕಷ್ಟು ಜನಗಳಿಗೆ, ತಾಯಂದಿರಿಗೆ ಇರುವಂತಹ ಮಿಸ್ಕನ್ಸೆಪ್ಷನ್ ಏನು ಅಂತಂದ್ರೆ ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡಬಾರ್ದು, ಮಗುಗೆ ತೊಂದರೆ ಆಗುತ್ತೆ, ತಾಯಂದಿರಿಗೆ ತೊಂದರೆ ಆಗುತ್ತೆ ಅಂತ. ಆದ್ರೆ ಟು ಬಿ ಫ್ರಾಂಕ್ ಅಂಡ್ ಇದು ರಿಸರ್ಚ್ ಪ್ರಕಾರನು ಏನಂತ ಹೇಳುತ್ತೆ ಅಂತಂದ್ರೆ ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ತಾಯಂದಿರು ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಮಗುಗೂ ಆರಾಮ್ ಅನ್ಸತ್ತೆ ಅಂಡ್ ತಾಯಂದಿರಿಗೂ ಸಹ ಸ್ವಲ್ಪ ರೆಸ್ಟ್ ಸಿಕ್ದಂಗಾಗತ್ತೆ. ಯಾಕಂತಂದ್ರೆ ಆಫ್ಟರ್ ಡೆಲಿವರಿ ಖಂಡಿತವಾಗ್ಲೂ ತಾಯಂದಿರಿಗೆ ಬಾಡಿ ಪೇನ್ ಇರುತ್ತೆ, ಬ್ಯಾಕ್ ಏಕ್ ಇರುತ್ತೆ, ಅಂತಂದ್ರೆ ಫುಲ್ ಕಂಪ್ಲೀಟ್ ಸೊಂಟ ನೋವಿರುತ್ತೆ ಅಂಡ್ ಅವ್ರಿಗೆ ಜಾಸ್ತಿ ಕುತ್ಕೊಳ್ಳೋದಕ್ಕಾಗೋದಿಲ್ಲ. ಐದರ್ ನಾರ್ಮಲ್ ಡೆಲಿವರಿ ಅಥವಾ C-ಸೆಕ್ಷನ್ ಡೆಲಿವರಿ ಆಗಿರೋದ್ರಿಂದ ಏನಾದ್ರೂ ಒಂದು ಇಶ್ಯೂಸ್ ಇದ್ದೇ ಇರುತ್ತೆ ಅಲ್ಲ, ಸ್ಟಿಚ್ ಪ್ರಾಬ್ಲಮ್ ಇರ್ಬೋದು ಅಂತಾನೆ. C-ಸೆಕ್ಷನ್ ಆಗಿದ್ದಾಗ ಸ್ಟಿಚ್ದು ತುಂಬಾ ಪೇನ್ ಇರುತ್ತೆ. ನಾರ್ಮಲ್ ಡೆಲಿವರಿಯಲ್ಲಿ ಸೂಚರ್ ಏನಾರ ಆಗಿದ್ರೆ ಆ ಒಂದು ವೆಜೈನಲ್ ಪಾರ್ಟ್ ಅಲ್ಲಿ ಅಂತಂದ್ರೆ ಕುತ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಈ ರೀತಿಯೆಲ್ಲ ಒಂದು ತಾಯಂದಿರಿಗೆ ಡಿಸ್ಕಂಫರ್ಟ್ ಇದ್ದಾಗ ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ಬ್ರೆಸ್ಟ್ ಫೀಡಿಂಗ್ ಮಾಡಿದಾಗ ತಾಯಂದಿರಿಗೆ ಆರಾಮ್ ಅನ್ಸುತ್ತೆ, ಮಗುಗೂ ಆರಾಮ್ ಅನ್ಸುತ್ತೆ. ಇದು ಖಂಡಿತವಾಗ್ಲೂ ಸೇಫೆಸ್ಟ್ ಪೊಸಿಷನ್. ಬೇರೆ ಬೇರೆ ಈಗ ಸೈಡ್ ಲೈನ್ ಪೊಸಿಷನ್ ಅಂತ ಏನಂತ ಕರಿತೀವಿ, ಬೇರೆ ಬೇರೆ ಒಂದು ಪೊಸಿಷನ್ಸ್ ಗಳಿದೆ ಅಲ್ಲ. ಈಗ ಫುಟ್ಬಾಲ್ ಪೊಸಿಷನ್ಸ್ ಇರ್ಬೋದು, ಅಪ್ರೈಟ್ ಪೊಸಿಷನ್ ಇರ್ಬೋದು, ನಾರ್ಮಲ್ ಪೊಸಿಷನ್ ಇರ್ಬೋದು. ಸೊ ಈ ರೀತಿಯಾದ ಪೊಸಿಷನ್ಗಳಲ್ಲಿ ಈ ಒಂದು ಸೈಡ್ ಲೈನ್ ಪೊಸಿಷನ್, ಮಗುನ ಪಕ್ಕಕ್ಕೆ ಮಲಗಿಸ್ಕೊಂಡು ತಾಯಿ ಫೀಡ್ ಮಾಡಿಸೋದು, ಅದು ಒಂದು ಒಳ್ಳೆ ಪೊಸಿಷನ್ ಆಗಿದೆ. ಆದ್ರೆ ಇದರಲ್ಲಿ ಡೂಸ್ ಅಂಡ್ ಡೋಂಟ್ಸ್ ಯಾವ್ದು ಅಂತ ಹೇಳೋದಾದ್ರೆ ಮೊದಲಿಗೆ ನಾನು ಎಲ್ಲ ಡೂಸ್ ಗಳನ್ನ ಹೇಳ್ತೀನಿ. ಅಂತಂದ್ರೆ ಯಾವ್ದನ್ನ ನೀವು ಮಾಡಲೇಬೇಕು, ಇಂಪಾರ್ಟೆಂಟ್ ಆಗಿ ಮಾಡಬೇಕಾದಂತಹ ಒಂದು ಡೂಸ್ ಗಳನ್ನ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಮೊದಲನೇ ಡೂಸ್ ಯಾವುದು ಅಂತಂದ್ರೆ ಮೊದಲು ನೀವು ಮಗು ಕರೆಕ್ಟ್ ಆಗಿ ಲ್ಯಾಚ್ ಮಾಡ್ತಿದ್ಯಾ ಅನ್ನೋದನ್ನ ತುಂಬಾ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಬೇಕಾಗತ್ತೆ. ಮಗು ಲ್ಯಾಚ್ ಕರೆಕ್ಟ್ ಆಗಿ ಮಾಡ್ತಿದೆ ಅಂತಂದ್ರೆ ನೀವು ಈ ಸ್ಲೀಪಿಂಗ್ ಪೊಸಿಷನ್, ಸೈಡ್ ಲೈನ್ ಪೊಸಿಷನ್ಸ್ ನ ನೀವು ಕಂಟಿನ್ಯೂ ಮಾಡಬಹುದು, ಯಾವುದೇ ರೀತಿ ತೊಂದರೆ ಇಲ್ಲ.
ಮಗು ಕರೆಕ್ಟ್ ಆಗಿ ಲ್ಯಾಚ್ ಮಾಡ್ತಿದೆ ಅಂತಂದ್ರೆ ಕಂಪ್ಲೀಟ್ ಬ್ರೆಸ್ಟ್ ನ ಅಂತಂದ್ರೆ ಎದೆ ತೊಟ್ಟು ಅಂತಂದ್ರೆ ನಿಪ್ಪಲ್ ಏನಿರುತ್ತೆ ಅದರ ಸುತ್ತ ಒಂದು ಕಪ್ಪು ಭಾಗ, ಬ್ರೌನ್ ಕಲರ್ ಭಾಗ, ಕಪ್ಪು ಭಾಗ, ಏರಿಯೋಲಾ ಅಂತ ಕರಿತೀವಲ್ಲ, ಅದು ಕಂಪ್ಲೀಟ್ ಆಗಿ ಮಗುವಿನ ಬಾಯಲ್ಲಿ ಇದೆ. ಮಗು ಚೆನ್ನಾಗಿ ಅಂತ ಸಕ್ ಮಾಡ್ತಿದೆ ಅಂತ ಅಂದಾಗ ಕರೆಕ್ಟ್ ಆಗಿ ಲ್ಯಾಚ್ ಇದೆ. ನೀವು ಲ್ಯಾಚ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಮಗು ಕರೆಕ್ಟ್ ಆಗಿ ಲ್ಯಾಚ್ ಮಾಡ್ತಿದೆ ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ಅಂತಂದ್ರೆ ನೀವು ಆ ಸ್ಲೀಪಿಂಗ್ ಪೊಸಿಷನ್, ಸೈಡ್ ಲೈನ್ ಪೊಸಿಷನ್ ಅಲ್ಲಿ ಮಗುನ ನೀವು ಮಲ್ಕೊಂಡು ಮಗುನ ಮಲಗಿಸ್ಕೊಂಡು ನೀವು ಬ್ರೆಸ್ಟ್ ಫೀಡಿಂಗ್ ನ ಕಂಟಿನ್ಯೂ ಮಾಡಬಹುದು. ಸೆಕೆಂಡ್ ಡೋಸ್ ಯಾವುದು ಅಂತಂದ್ರೆ, ಕೆಲವು ತಾಯಂದಿರಿಗೆ ತುಂಬಾ ಎಂಗ್ರಾಜ್ಮೆಂಟ್ ಇರುತ್ತೆ, ಬ್ರೆಸ್ಟ್ ಓವರ್ಫ್ಲೋ ಇರುತ್ತೆ, ತುಂಬಾ ಹೆವಿ ಬ್ರೆಸ್ಟ್ ಇರುತ್ತೆ. ಅಂತಹ ತಾಯಂದಿರಿಗೆ ಎಷ್ಟೇ ಕುತ್ಕೊಂಡು ಬ್ರೆಸ್ಟ್ ನ ಮಗುವಿನ ಬಾಯಿಗೆ ಕೊಡೋದಕ್ಕೆ ಹೋದಾಗ ಮಗುಗೆ ಕರೆಕ್ಟ್ ಆಗಿ ಲ್ಯಾಚ್ ಸಿಗ್ತಿರೋದಿಲ್ಲ. ಅಂತಹ ತಾಯಂದಿರು ಸೈಡ್ ಲೈನ್ ಪೊಸಿಷನ್ ಮಲ್ಕೊಂಡು ಮಗುಗೆ ಫೀಡ್ ಮಾಡಿಸೋದ್ರಿಂದ ಬ್ರೆಸ್ಟ್ ಎಷ್ಟೇ ಹೆವಿ ಇದ್ರೂ ಒಂದು ಅಂತಂದ್ರೆ ಮಲ್ಕೊಂಡಿದ್ದಾಗ ಬ್ರೆಸ್ಟ್ ಸೈಡ್ಗೆ ಇರುತ್ತೆ. ಅವಾಗ ಮಗುಗೆ ನಾವು ಕರೆಕ್ಟ್ ಆಗಿ ಮಗುವಿನ ಅಂತಂದ್ರೆ ಕೈ ಮೇಲೆ ಹಾಕೊಂಡು ಅಥವಾ ಮಗುವಿನ ಪಿಲ್ಲೋ ಮೇಲೆ ಹಾಕೊಳ್ಳೋದು ಅಥವಾ ಪಕ್ಕಕ್ಕೆ ಹಾಕೊಂಡು ಮಗುಗೆ ನಿಪ್ಪಲ್ನ ಮಗುವಿನ ಬಾಯಿಗೆ ಕೊಟ್ಟಾಗ ಆ ಎಷ್ಟು ಹೆವಿ ಫ್ಲೋ ಇದ್ರೂ, ಎಂಗ್ರಾಜ್ಮೆಂಟ್ ಹೆವಿ ಬ್ರೆಸ್ಟ್ ಇದ್ರೂ ಆ ಹೆವಿ ಬ್ರೆಸ್ಟ್ ಮಗುಗೆ ಯಾವುದೇ ರೀತಿ ಲ್ಯಾಚಿಂಗ್ ಪೊಸಿಷನ್ ತಗೊಳ್ಳೋದಕ್ಕೆ ಮಗುಗೆ ಕಷ್ಟ ಆಗೋದಿಲ್ಲ. ತಾಯಂದಿರಿಗೆ ಹೆವಿ ಫ್ಲೋ, ಓವರ್ ಫ್ಲೋ ಇದ್ದಾಗ, ತುಂಬಾ ಹೆವಿ ಇದ್ದಾಗ ಬ್ರೆಸ್ಟ್ ಸ್ಲೀಪಿಂಗ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಥರ್ಡ್ ಡೂಸ್ ಯಾವುದು ಅಂತಂದ್ರೆ, ಮಗು ತುಂಬಾ ಸ್ಪಿಟಪ್ ಮಾಡ್ತಿದೆ, ಎವ್ರಿ 15 ಮಿನಿಟ್ಸ್, ಎವ್ರಿ 20 ಮಿನಿಟ್ಸ್ ತುಂಬಾ ಸ್ಪಿಟಪ್ ಮಾಡ್ತಿದೆ ಅಂತ ಅಂದಾಗ ನೀವು ಸ್ಲೀಪಿಂಗ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಅಂತಂದ್ರೆ ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ಮಗುನ ಮಲಗಿಸ್ಕೊಂಡು ನೀವು ಫೀಡ್ ಮಾಡ್ಬೋದು. ಏನಪ್ಪಾ ಈ ರೀತಿ ಹೇಳ್ತಿದ್ದಾರೆ? ಸ್ಪಿಟಪ್ ಕಾಮನ್, ಹೌದು, ನಾನೇ ನನ್ನ ಚಾನೆಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸ್ಪಿಟಪ್ ಇಸ್ ಕಂಪ್ಲೀಟ್ಲಿ ನಾರ್ಮಲ್. ಹೆಲ್ದಿ ಮಕ್ಕಳುಗಳು ಸ್ಪಿಟಪ್ ಮಾಡ್ತಾರೆ. ಸ್ಪಿಟಪ್ ಮಾಡದೇ ಇರುವಂತಹ ಮಕ್ಕಳು ಅನ್ಹೆಲ್ದಿನ, ಆ ರೀತಿ ಎಲ್ಲ ಏನೂ ಇಲ್ಲ. ಸ್ಪಿಟಪ್ ಮಾಡೋದು ಮಕ್ಕಳಿಗೆ ಅಂತಂದ್ರೆ ಎಷ್ಟು ಬೇಕೋ ಅಷ್ಟು ದೇಹ ತಗೊಳುತ್ತೆ, ಅದನ್ನ ಬೇಡದೇ ಇರೋದನ್ನ ಮಗು ಹೊರಗಡೆ ಹಾಕತ್ತೆ. ದಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ಆದ್ರೆ ಈಗ ನೈಟ್ ಟೈಮ್ಗಳಲ್ಲಿ ಮಗು ತುಂಬಾ ಸ್ಪಿಟಪ್ ಮಾಡುತ್ತೆ, ಅದನ್ನ ಹೇಗೆ ಅವಾಯ್ಡ್ ಮಾಡ್ಬೋದು ಅಂತಂದ್ರೆ, ಮಗು ವೆಯ್ಟ್ ಗೇನ್ ಆಗ್ತಿಲ್ಲ, ಸ್ಪಿಟಪ್ ಜಾಸ್ತಿ ಮಾಡ್ತಿದೆ, ಅವಾಯ್ಡ್ ಹೇಗೆ ಮಾಡೋದು ಅಂತಂದ್ರೆ, ನೀವು ಸ್ಲೀಪಿಂಗ್ ಪೊಸಿಷನ್ ನಿಮ್ಮ ಪಕ್ಕದಲ್ಲಿ ಮಗುನ ಮಲಗಿಸ್ಕೊಂಡು ಫೀಡ್ ಮಾಡಿಸೋದ್ರಿಂದ ಗ್ರಾವಿಟಿ, ಆ ಒಂದು ಗುರುತ್ವಾಕರ್ಷಣ ಬಲ ಅಂತ ಏನು ಹೇಳ್ತೀವಿ, ಗ್ರಾವಿಟೇಷನಲ್ ಫೋರ್ಸ್ ಜಾಸ್ತಿ ಇದ್ದಾಗ ಹಾಲು ಜಾಸ್ತಿ ಮೇಲ್ಗಡೆ ಬರೋದಿಲ್ಲ, ಸ್ಪಿಟಪ್ ಜಾಸ್ತಿ ಆಗೋದಿಲ್ಲ. ಸೊ ಇದನ್ನು ನೀವು ಟ್ರೈ ಮಾಡ್ಬೋದು. ತುಂಬಾ ಸ್ಪಿಟಪ್ ಆಗ್ತಿದೆ, ಮಕ್ಕಳು ತುಂಬಾ ಸ್ಪಿಟಪ್ ಮಾಡ್ತಿದ್ದಾರೆ, ಕಕ್ತಾ ಇದಾರೆ ಅಂತಂದಾಗ ನೀವು ಈ ಸ್ಲೀಪಿಂಗ್ ಪೊಸಿಷನ್ ನ ಮಾಡ್ಬೋದು. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಡೂಸ್. ನೆಕ್ಸ್ಟ್ ಯಾವುದು ಡೂಸ್ ನ ನೀವು ಮಾಡಬೇಕು ಅಂತಂದ್ರೆ, ನೀವು ಸ್ಲೀಪಿಂಗ್ ಈ ಸೈಡ್ ಲೈನ್ ಪೊಸಿಷನ್ ನ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀರಾ, ಯಾರೋ ಹೇಳಿದ್ರು ಮಾಡ್ಬೋದು ಅಂತ ನಾನು ಟ್ರೈ ಮಾಡೋಣ ಅಂತ ನಿಮ್ಮ ಆಸೆ ಅಥವಾ ನಿಮಗೆ ಒಂದು ಆಸಕ್ತಿ ಇದ್ರೆ ಈ ಒಂದು ಸೈಡ್ ಲೈನ್ ಪೊಸಿಷನ್ ಅಲ್ಲಿ ಮಗುಗೆ ಫೀಡ್ ಮಾಡಿಸ್ಬೇಕು ಅಂತಂದ್ರೆ ಮಾರ್ನಿಂಗ್ ಟೈಮ್ ಅಲ್ಲಿ ನೀವು ಮಾಡಿಸಿ. ನೈಟ್ ಟೈಮ್ ಅಲ್ಲಿ ನೀವು ಫಸ್ಟ್ ಟ್ರೈ ಮಾಡಿದ್ರೆ ಅಥವಾ ಸ್ಟಾರ್ಟಿಂಗ್ ಅಲ್ಲೇ ನೀವು ನೈಟ್ ಟೈಮ್ ಅಲ್ಲಿ ಶುರು ಮಾಡಿದ್ರೆ ದಟ್ಸ್ ನಾಟ್ ಸೇಫ್. ಯಾಕಂತಂದ್ರೆ ನೈಟ್ ಟೈಮ್ ನೀವು ಮಲ್ಕೊಂಡಿದ್ದಾಗ, ನೀವು ಜಾಸ್ತಿ ಡೀಪ್ ಸ್ಲೀಪಿಂಗ್ ಹೋದಾಗ ಮಗು ಮೇಲೆ ನೀವು ಜಸ್ಟ್ ಹಿಂಗೆ ಟಿಲ್ಟ್ ಆಗುವಂತಹ ಚಾನ್ಸಸ್ಗಳಿರುತ್ತೆ, ಮಗುಗೆ ಉಸಿರು ಕಟ್ಟುವಂತಹ ಚಾನ್ಸಸ್ ಇರುತ್ತೆ. ಜಾಸ್ತಿ ಕೇಸಸ್ ಸಹ ಇದೆ. ತುಂಬಾ ಜನ ಎದುರ್ಕೊಳ್ಳೋದು ಇದೇ ವಿಷಯವಾಗಿ. ತಾಯಿ ಅಂತಂದ್ರೆ ಮಗುಗೆ ಜಾಸ್ತಿ ಓವರ್ಫ್ಲೋ ಆಗಿ ಮಗುಗೆ ಉಸಿರು ಕಟ್ಟಬಹುದು, ಇದೆಲ್ಲ ಚಾನ್ಸಸ್ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಈ ಡೂಸ್ಗಳನ್ನೆಲ್ಲ ನಾವು ಫಾಲೋ ಮಾಡಿದ್ರೆ ಯಾವುದೇ ರೀತಿ ಮಗುಗೂ ತೊಂದರೆ ಆಗೋದಿಲ್ಲ, ತಾಯಿಗೂ ತೊಂದರೆ ಆಗೋದಿಲ್ಲ. ನೀವು ಮಾರ್ನಿಂಗ್ ಟೈಮ್ ಅಲ್ಲಿ ಇದನ್ನ ನೀವು ಇನಿಷಿಯಲಿ ಟ್ರೈ ಮಾಡ್ಬೇಕಾಗತ್ತೆ. ಬೆಳಗ್ಗೆ ಹೊತ್ತು ನೀವು ಟ್ರೈ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನೆಕ್ಸ್ಟ್ ಡೂಸ್ ಯಾವುದು ಅಂತಂದ್ರೆ, ಶಿಫ್ಟ್ ಮಾಡ್ಕೊಳ್ಳಿ. ಈಗ ಎಕ್ಸಾಂಪಲ್ ಲೆಫ್ಟ್ ಸೈಡ್ ನೀವು ಕಂಪ್ಲೀಟ್ ಆಗಿ ಮಗುಗೆ ಸ್ಲೀಪಿಂಗ್ ಪೊಸಿಷನ್ ಅಲ್ಲೇ ನೀವು ಫೀಡ್ ಮಾಡಿಸಿದ್ಮೇಲೆ ನೆಕ್ಸ್ಟ್ ಫೀಡಿಂಗ್ ಈಗ ಎವ್ರಿ 2 ಅವರ್ಸ್, ಎವ್ರಿ 1.5 ಅವರ್ಸ್ಗೆ ನೀವು ಫೀಡ್ ಮಾಡಿಸಿದ್ರ ಅಂತಂದ್ರೆ ಮಗುನ ರೈಟ್ ಸೈಡ್ ಅಲ್ಲಿ ಮಲಗಿಸಿ ರೈಟ್ ಬ್ರೆಸ್ಟ್ ನ ಕೊಟ್ಟು ಮಗುಗೆ ಫೀಡ್ ಮಾಡಿಸಬಹುದು. ನೆಕ್ಸ್ಟ್ ನೀವು ಫೀಡಿಂಗ್ ಟೈಮ್ಗೆ ನೆಕ್ಸ್ಟ್ ಅದೇ ಅಂತಂದ್ರೆ ಲೆಫ್ಟ್ ಸೈಡ್ಗೆ ಮಲಗಿಸ್ಕೊಂಡು ಲೆಫ್ಟ್ ಬ್ರೆಸ್ಟ್ ನ ಕೊಟ್ಟು ಮಗುಗೆ ಫೀಡ್ ಮಾಡಿಸಬಹುದು. ಈ ರೀತಿ ಶಿಫ್ಟ್ ಮಾಡೋದ್ರಿಂದ ನಿಮಗೂ ಯಾವುದೇ ರೀತಿ ಡಿಸ್ಕಂಫರ್ಟ್ ಇರುವುದಿಲ್ಲ. ಸ್ಲೀಪಿಂಗ್ ಪೊಸಿಷನ್ ಕೆಲವೊಂದ್ಸಲ ಸೈಡ್ ಲೈನ್ ಪೊಸಿಷನ್ ಸಹ ಡಿಸ್ಕಂಫರ್ಟ್ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಒಂದೇ ಕಡೆ ಮಲ್ಕೊಂಡಿರ್ಬೇಕು. ಪ್ರೆಗ್ನೆನ್ಸಿಯಲ್ಲಿ ಪ್ರತಿಯೊಬ್ಬ ಮಾಮೀಸ್ಗಳು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಒಂದ್ ಸೈಡ್ ತುಂಬಾ ಪೇನ್ ಬಂದ್ಬಿಡತ್ತೆ, ತಿರ್ಗೋದಕ್ಕಾಗೋದಿಲ್ಲ. ಏನಕ್ಕಂತಂದ್ರೆ ಮೋಸ್ಟ್ ಪ್ರಿಫರಬಲಿ ಲೆಫ್ಟ್ ಸೈಡೇ ಮಲ್ಕೊಳ್ಬೇಕು ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಆ ಒಂದು ಇಶ್ಯೂಸು ಈಗ ನೀವು ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಸ್ವಿಚ್ ಮಾಡ್ಕೊಳ್ಳಿ, ಆ ಬ್ರೆಸ್ಟ್ ಇಂದ ಈ ಬ್ರೆಸ್ಟ್, ಈ ಬ್ರೆಸ್ಟ್ ಇಂದ ಆ ಬ್ರೆಸ್ಟ್. ಮಲ್ಕೊಂಡಿದ್ದಾಗ ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ನೀವು ಸ್ವಿಚ್ ಮಾಡ್ಕೊಂಡಾಗ ನಿಮ್ಗೆ ಆ ಕಡೆ ಈ ಕಡೆ ಎರಡು ಕಡೆನೂ ಮೊಬೈಲ್ ತರ ಅಂತಂದ್ರೆ ಮೊಬಿಲಿಟಿ ಮಾಡ್ಕೊಳ್ಬಹುದು, ಆರಾಮಾಗಿ ಇರುತ್ತೆ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನೆಕ್ಸ್ಟ್ ಡೂಸ್ ಯಾವುದು ಅಂತಂದ್ರೆ, ಮಗುನ ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ನೀವು ಮಗುಗೆ ಫೀಡ್ ಮಾಡಿಸ್ತಿದ್ದೀರಾ ಅಂತಂದ್ರೆ ಮಗು ಕೆಳಗಡೆ ಅಂತಂದ್ರೆ ನೀವು ಇಲ್ಲಿ ಮಲ್ಕೊಂಡಿರ್ತೀರಾ, ಪುಟ್ಟ ಮಗು ನೀವಿಲ್ಲಿ ಮಲ್ಕೊಂಡಿರ್ತೀರಾ, ಪುಟ್ಟ ಮಗು ಇಲ್ಲಿ ಮಲ್ಕೊಂಡಿರುತ್ತೆ. ಮಗು ಕೆಳಗಡೆ ಒಂದು ಶೀಟ್ ಅಥವಾ
ರಬ್ಬರ್ ಶೀಟ್ ಅಥವಾ ಒಂದು ಕಾಟನ್ ಬಟ್ಟೆಗಳನ್ನ ಹಾಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ಈ ರೀತಿ ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ಮಗು ಫೀಡ್ ಮಾಡುವಾಗ, ಎದೆ ಹಾಲನ್ನ ಕುಡಿಯುವಾಗ ಮಗು ಡ್ರಿಪ್ಪಿಂಗ್ ಮಾಡ್ತಾ ಇರುತ್ತೆ. ಅಂತಂದ್ರೆ ಕೆಲವೊಂದ್ಸಲ ಹಾಲು ಮಗುವಿನ ಬಾಯಿಂದ ಆಚೆ ಬರುತ್ತೆ, ಅದು ಕೆಳಗಡೆ ನಿಮ್ಗೆ ಒಂದು ಇದು ಪ್ರೂಫ್ ತರ, ಅಬ್ಸರ್ವೇಷನ್ ತರ ನೀವು ಮಾಡ್ಬೇಕಾಗತ್ತೆ. ಕೆಲವೊಂದ್ಸಲ ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ಮಗು ಕರೆಕ್ಟ್ ಆಗಿ ಲ್ಯಾಚ್ ಮಾಡಿಲ್ಲ ಅಂತಂದ್ರೆ ಮಗು ಹಾಲು ಕುಡಿತಿರೋದೆಲ್ಲ ಕೆಳಗಡೆನೆ ಹರಡಿರುತ್ತೆ. ಇದು ನೀವು ಅಬ್ಸರ್ವ್ ಮಾಡಬೇಕಾಗಿರುವಂತಹ ಒಂದು ಇಂಪಾರ್ಟೆಂಟ್ ವಿಷಯ. ಅದಕ್ಕೋಸ್ಕರ ಒಂದು ಬೆಡ್ಶೀಟ್ ಅಥವಾ ಒಂದು ಚಿಕ್ಕ ಒಂದು ಕಾಟನ್ ಒಂದು ಬೆಡ್ ಸ್ಪ್ರೆಡ್ ಅಥವಾ ಒಂದು ಪ್ಲಾಸ್ಟಿಕ್ ನಿಮ್ಮ ಕಂಫರ್ಟ್ಗೆ ಏನಾದ್ರೂ ಒಂದು ಸ್ಪ್ರೆಡ್ ಶೀಟ್ ತರ ಹಾಕೊಳ್ಳಿ. ನಿಮ್ಗೆ ಗೊತ್ತಾಗುತ್ತೆ ಮಗು ಎಷ್ಟು ಡ್ರಿಪ್ಪಿಂಗ್ ಮಾಡ್ತಿದೆ, ತುಂಬಾ ಓವರ್ ಫ್ಲೋ ಇದೆಯಾ ಅಥವಾ ಇಲ್ಲ ನಾರ್ಮಲ್ ಒಂದ್ 2-3 ಹನಿಗಳು ಮಾತ್ರ ಬಿದ್ದಿದೆ. ಆ ರೀತಿ ನೀವು ಅಬ್ಸರ್ವ್ ಮಾಡೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಒಂದು ಅರ್ಥ ಆಗುತ್ತೆ ಮಗು ಕರೆಕ್ಟ್ ಆಗಿ ಹಾಲು ಕುಡಿತಿದೆ ಅಂತ. ಸ್ಲೀಪಿಂಗ್ ಪೊಸಿಷನ್ ನೀವು ಕಂಟಿನ್ಯೂ ಮಾಡಬಹುದು ಅನ್ನೋದು ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಡೂಸ್, ಪೊಸಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ಮಗುಗೆ ಸೈಡ್ ಲೈನ್ ಪೊಸಿಷನ್ ಅಲ್ಲಿ ನಾವು ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡ್ತಿದೀವಿ ಅಂತಂದ್ರೆ ಪೊಸಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಕುತ್ಕೊಂಡಾಗ ಒಂದು ಬ್ಯಾಕ್ ಸಪೋರ್ಟ್ಗೆ ಒಂದು ಪಿಲ್ಲೋ ಇಟ್ಕೊಳ್ತೀವಿ, ಆರಾಮಾಗಿ ಮಗುನ ಫೀಡ್ ಮಾಡಿಸ್ತೀವಿ, ಐದರ್ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್. ಆದ್ರೆ ಮಲ್ಕೊಂಡಿದ್ದಾಗ ತಾಯಿಯ ಒಂದು ಕಂಪ್ಲೀಟ್ ಶೇಪ್ ವಿ ರೀತಿ ಬರ್ಬೇಕಾಗತ್ತೆ. ಇದು ತಲೆ, ಓಕೆ ಹೀಗೆ ಕಾಣಿಸ್ತಿದೆ, ಇದು ತಲೆ ಆಗಿರುತ್ತೆ. ಇದು ತಾಯಿಯ ಒಂದು ಇದು ಬೆನ್ನು, ಇದು ಬ್ಯಾಕು, ಇದು ಕಂಪ್ಲೀಟ್ ಕಾಲಾಗತ್ತೆ. ಸೊ ಮಗು ಅವಾಗ ಇಲ್ಲಿರತ್ತೆ. ಸೊ ಮಗುವಿನ ಒಂದು ಪೊಸಿಷನ್, ಮಗು ಮತ್ತು ತಾಯಿ ಇಬ್ರು ಟಮ್ಮಿ, ಮಗುವಿನ ಟಮ್ಮಿ ಮತ್ತು ತಾಯಿಯ ಟಮ್ಮಿ ಇಬ್ಬರ ಟಮ್ಮಿ ಟಚ್ ಆಗ್ಬೇಕಾಗತ್ತೆ. ಅಂಡ್ ಮಗುವಿನ ನೋಸ್ ತಾಯಿಯ ನಿಪ್ಪಲ್ಗೆ ಟಚ್ ಆಗ್ಬೇಕಾಗತ್ತೆ. ಸೊ ಅವಾಗ ಮಗುವಿನ ಪೊಸಿಷನ್ಸ್ ಕರೆಕ್ಟ್ ಆಗಿದೆ, ತಾಯಿಯ ಪೊಸಿಷನ್ ಕರೆಕ್ಟ್ ಆಗಿದೆ. ಟಮ್ಮಿ ಟು ಟಮ್ಮಿ ವಿ ಶೇಪ್ ಇರ್ಬೇಕಾಗತ್ತೆ ತಾಯಿ. ಅಂಡ್ ಬ್ಯಾಕ್ ಸೈಡ್ ತಾಯಿ ಒಂದು ಪಿಲ್ಲೋನು ಅಥವಾ ಒಂದು ಬ್ಲಾಂಕೆಟ್ ಏನಾರ ಒಂದು ಸಪೋರ್ಟ್ ಇಟ್ಕೊಂಡ್ರೆ ಯಾವುದೇ ರೀತಿ ಡಿಸ್ಕಂಫರ್ಟ್ ಆಗಿರೋದಿಲ್ಲ. ಯಾಕಂತಂದ್ರೆ ಒಂದು ಕಂಫರ್ಟ್ ಆಗಿ ತಾಯಿ ಒರ್ಕೊಂಡು ಮಲ್ಕೊಂಡಿದ್ರೆ ಯಾವುದೇ ರೀತಿ ಡಿಸ್ಕಂಫರ್ಟ್ ಆಗಲ್ಲ, ಕಂಫರ್ಟ್ ಆಗಿ ಮಲ್ಕೊಂಡಿರ್ತಾರೆ. ಈ ರೀತಿ ವಿ ಶೇಪ್ ಇರ್ಬೇಕಾಗತ್ತೆ. ಅಂಡ್ ಮಗು ಲ್ಯಾಚಿಂಗ್ ಕರೆಕ್ಟ್ ಆಗಿದೆಯಾ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ತಾಯಿ ಮಗುವನ್ನ ತನ್ನ ಕೈ ಮೇಲೂ ಮಲಗಿಸ್ಕೊಂಡು ತನ್ನ ಎದೆಯನ್ನ ನಿಪ್ಪಲ್ ಕೊಡಬಹುದು. ಈ ರೀತಿ ಸಿಸರ್ ಕಟ್ ಒಂದು ಪೊಸಿಷನ್ ಅಲ್ಲಿ, ಅಥವಾ ಒಂದು ಪಿಲ್ಲೋನು ಯೂಸ್ ಮಾಡಬಹುದು, ಅಥವಾ ನಾರ್ಮಲ್ ಹಾಸಿಗೆ ಮೇಲೆ ಮಗುನ ಮಲಗಿಸಿ ಮಗುಗೆ ಎಷ್ಟು ಕಂಫರ್ಟ್ ಬೇಕೋ ಅಷ್ಟು ಕಂಫರ್ಟ್ ಅಲ್ಲಿ ಬಗ್ಗಿ ಅಂತಂದ್ರೆ ಇನ್ನೂ ಒಂದ್ ಸ್ವಲ್ಪ ಕೆಳಗಡೆ ಹೋಗಿ ಮಗುವಿನ ಒಂದು ತಾಯಿ ತಲೆ ಎಲ್ಲಿರುತ್ತೋ ಸೊ ಅಲ್ಲಿ ಈ ಒಂದು ಪೊಸಿಷನ್ಗೆ ಅಂತಂದ್ರೆ ಸೇಮ್ ನಮ್ಮ ಒಂದು ಬ್ರೆಸ್ಟ್ ಪೊಸಿಷನ್ಸ್ಗೆ ಮಗುವಿನ ಒಂದು ತಲೆ ಬಂದ್ರೆ ತಾಯಿಗೆ ಮತ್ತು ಮಗುಗೆ ಇಬ್ರಿಗೂ ಕಂಫರ್ಟ್ ಆಗುತ್ತೆ. ಪೊಸಿಷನ್ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಮೋರ್ ಇಂಪಾರ್ಟೆಂಟ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಮಗು ಮತ್ತು ತಾಯಿ ಟಮ್ಮಿ ಟು ಟಮ್ಮಿ ಟಚ್ ಆಗಿರ್ಬೇಕು. ಅಂಡ್ ತಾಯಿ ವಿ ಶೇಪ್ ಅಲ್ಲಿ ತಾಯಿ ಮಲ್ಕೊಂಡಿದ್ರೆ ಸ್ಲೀಪಿಂಗ್ ಪೊಸಿಷನ್, ಸೈಡ್ ಲೈನ್ ಪೊಸಿಷನ್ ಅಲ್ಲಿ ಕರೆಕ್ಟ್ ಆಗಿ ಪೊಸಿಷನ್ ಇದೆ ಅಂತ. ನೆಕ್ಸ್ಟ್ ಡೂಸ್ ಯಾವುದು ಅಂತ ಅಂದ್ರೆ, ಊಟ ಆಗಿದ ತಕ್ಷಣ ತಾಯಂದಿರು ಸ್ಲೀಪಿಂಗ್ ಪೊಸಿಷನ್, ಸೈಡ್ ಲೈನ್ ಪೊಸಿಷನ್ ಅಲ್ಲಿ ಫೀಡ್ ಮಾಡಿಸಬಾರ್ದು. ಏನಕ್ಕಂತಂದ್ರೆ ನಿದ್ದೆ ಬಂದ್ಬಿಟ್ರೆ ಅದು ಅಪಾಯಕಾರಿಯಾಗಿರುತ್ತೆ. ಏನಕ್ಕಂತಂದ್ರೆ ಮಗುಗೂ ಹಾಲು ಓವರ್ ಫ್ಲೋ ಆಗುತ್ತಾ, ಅಥವಾ ಹಾಲು ಅಂತಂದ್ರೆ ಈ ಎಕ್ಸಾಂಪಲ್ ಒಂದ್ ಸೈಡ್ ಕಂಪ್ಲೀಟ್ ಹಾಲು ಕಡಿಮೆ ಆಗಿರುತ್ತೆ, ಅವಾಗ ಮಗುಗೆ ಹಾಲು ಕೊಡೋದು ಅಂತಂದ್ರೆ ಹಾಲು ಇಲ್ಲದೆ ಇರುವಂತಹ ಬ್ರೆಸ್ಟ್ ಅಲ್ಲಿ ಮಗು ಹಾಲು ಕುಡಿತಿದ್ದಾಗ ಮಗುಗೂ ಅದು ತೊಂದರೆ, ಮಗುಗೂ ನಿದ್ದೆ ಸರಿಯಾಗಿ ಆಗೋದಿಲ್ಲ, ವೆಯ್ಟ್ ಗೇನ್ ಕರೆಕ್ಟ್ ಆಗೋದಿಲ್ಲ. ಅದೆಲ್ಲ ನೀವು ಗಮನ ವಹಿಸಬೇಕಾಗುತ್ತೆ. ಊಟ ಆಗಿದ ತಕ್ಷಣ ಮಾಡೋದು ತಪ್ಪಾಗುತ್ತೆ. ಅಂಡ್ ನೆಕ್ಸ್ಟ್ ಡೂಸ್ ಯಾವುದು ಅಂತಂದ್ರೆ, ಮಗು ತುಂಬಾ ಸ್ಪಿಟಪ್ ಮಾಡ್ತಿದೆ, ಮಗು ತುಂಬಾ ಅಂದ್ರೆ ಏನು ಒಂಥರ ಕಿಮ್ಮೋ ರೀತಿ ಮಾಡ್ತಿದೆ ಎವ್ರಿ ಫೀಡಿಂಗ್ ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ಇದ್ದಾಗ ಚಿಕ್ಕ ಒಂದು ಕರ್ಚಿಫ್ನ ಮಗುವಿನ ಒಂದು ತಲೆ ಕೆಳಗಡೆ ಕೊಡಿ. ಒಂದು ಪಿಲ್ಲೋನ ಮಗುಗೆ ಕೊಡಬಾರ್ದು. ಅಂತಂದ್ರೆ ತಲೆನ ಎಲಿವೇಟ್ ಮಾಡಕ್ಕೆ ಸ್ವಲ್ಪ ಟ್ರೈ ಮಾಡಿ. ಪಿಲ್ಲೋ ಎಲ್ಲ ಹಾಕಕ್ ಹೋಗ್ಬಿಡಿ. ಒಂದು ಕರ್ಚೀಫ್ನ 4 ಫೋಲ್ಡ್ ಮಾಡಿದಾಗ ಎಷ್ಟು ದೊಡ್ಡದು ಬರುತ್ತೆ ಅಂತಂದ್ರೆ ಒಂದ್ ಸ್ವಲ್ಪ ಈ ಒಂದು ಬ್ರೆಡ್ ಸೈಜ್ ಅಷ್ಟು ಬರುತ್ತೆ ಅಲ್ವಾ. ಸೊ ಆ ಒಂದು ಕರ್ಚೀಫ್ನ ಮಗುವಿನ ತಲೆ ಕೆಳಗಡೆ ಹಾಕಿ ಮಗುನ ಮಲಗಿಸೋದ್ರಿಂದ ಸ್ಪಿಟಪ್ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಅಂಡ್ ಮಗುಗೆ ಆರಾಮಾಗಿ ನಿದ್ದೆ ಅನ್ಸುತ್ತೆ. ಸ್ಲೀಪಿಂಗ್ ಪೊಸಿಷನ್ ಸಹ ಮಗುಗೆ ಕಂಫರ್ಟ್ ಅನ್ಸುತ್ತೆ. ಮಗುಗೆ ನೀವು ಬರ್ಪ್ ಮಾಡಿಸೋದನ್ನ ನೀವು ಕ್ಲಾರಿಟಿ ಆಗಿ ತಗೊಳ್ಳಿ. ನನ್ನ ಮಗು ಎವ್ರಿ ಫೀಡಿಂಗ್ ಅಲ್ಲಿ ಕೆಲವು ಮಕ್ಳುಗಳು ಬರ್ಪ್ ಮಾಡೋದಿಲ್ಲ, ಕೆಲವು ಮಕ್ಳುಗಳು ಎವ್ರಿ ಫೀಡಿಂಗ್ ಅಲ್ಲಿ ಬರ್ಪ್ ಮಾಡ್ತಾರೆ. ಈ ರೀತಿ ಕ್ಲಾರಿಟಿ ತಗೊಳ್ಳೋದು ಬಿಫೋರ್ ಯು ಸ್ಟಾರ್ಟ್ ಸ್ಲೀಪಿಂಗ್ ಪೊಸಿಷನ್ ಅಂತಂದ್ರೆ ಸೈಡ್ ಲೈನ್ ಅಲ್ಲಿ ನೀವು ಮಗುಗೆ ಫೀಡಿಂಗ್ ಮಾಡಿಸ್ತಿದ್ದೀರಾ ಅಂತಂದ್ರೆ ಕ್ಲಾರಿಟಿ ತಗೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದ್ಸಲ ಮಗುಗೆ ಒಂದು ಫೀಡ್, ಈಗ ಎಕ್ಸಾಂಪಲ್ ನೀವು 12 ಗಂಟೆಗೆ ಫೀಡ್ ಮಾಡಿಸ್ತಿದ್ದೀರಾ ಅಂತಂದ್ರೆ 12 ಗಂಟೆ ಟೈಮಲ್ಲಿ ಮಲ್ಕೊಂಡು ಎಡಗಡೆ ಬ್ರೆಸ್ಟ್ ಅಲ್ಲಿ ನೀವು ಮಗುಗೆ ಫೀಡ್ ಮಾಡಿಸಿದೀರಾ ಅಂತಂದ್ರೆ ಆ ಟೈಮಲ್ಲಿ ನೀವು ಬರ್ಪ್ ಮಾಡಿಸಿಲ್ಲ ಅಂತಂದ್ರೂ ಏನೋ ಚಿಂತೆ ಇಲ್ಲ.
5 to 6 ಟೈಮ್ಸ್ ಆಫ್ ಬ್ರೆಸ್ಟ್ ಫೀಡಿಂಗ್ ಅಲ್ಲಿ 1 ರಿಂದ 2 ಟೈಮ್ ನೀವು ಮಗುಗೆ ಬರ್ಪ್ ಮಾಡಿಸಿಲ್ಲ ಅಂತಂದ್ರೂ ಏನೂ ತೊಂದರೆ ಇಲ್ಲ. ಯಾಕಂತಂದ್ರೆ ಸ್ಲೈಡ್ ಸ್ಲೀಪಿಂಗ್ ಪೊಸಿಷನ್ ಆಗಿರೋದ್ರಿಂದ, ಸೈಡ್ ಲೈನ್ ಪೊಸಿಷನ್ ಆಗಿರೋದ್ರಿಂದ ಮಗು ಆ ಕಡೆ ಈ ಕಡೆ ನೀವು ಸ್ವಿಚ್ ಮಾಡ್ತಿರ್ತೀರಾ, ಮಗುವಿನ ಮೊಬಿಲಿಟಿ ಇರುತ್ತೆ, ಮಗು ಆ ಕಡೆ ಈ ಕಡೆ ತಿರುಗ್ತಾ ಇರುತ್ತೆ. ಲ್ಯಾಚಿಂಗ್ ಸರಿ ಮಾಡ್ಕೊಳ್ಳೋದಕ್ಕೆ ನೀವು ಮಗುನ ಶಿಫ್ಟ್ ಮಾಡ್ತಾ ಇರ್ತೀರಾ, ಆ ಕಡೆ ಈ ಕಡೆ ಮಾಡ್ತಿರ್ತೀರಾ. ಅವಾಗ ಅಂತಂದ್ರೆ ಬಾಡಿ ಮೂವ್ಮೆಂಟ್ ಆಗಿರೋದ್ರಿಂದ ಬರ್ಪ್ ಕರೆಕ್ಟ್ ಅಂತಂದ್ರೆ ಬರ್ಪ್ ಆಗಿರುವಂತಹ ಒಂದು ಚಾನ್ಸಸ್ ಇರುತ್ತೆ. ಅಂತಂದ್ರೆ ಮಗುಗೆ ಜೀರ್ಣ ಆಗಿರುವಂತಹ ಚಾನ್ಸಸ್ ಇರುತ್ತೆ. ಬರ್ಪ್ ಮಾಡಲೇಬೇಕಾ, ಪ್ರತಿ ಸಲ ಸೈಡ್ ಲೈನ್ ಪೊಸಿಷನ್ ಅಲ್ಲಿ ಬರ್ಪ್ ಮಾಡಲೇಬೇಕಾ, ಆ ರೀತಿಯ ನೀವು ಸ್ಕಿಪ್ ಮಾಡ್ಬೋದು. ಮಗು ಇಲ್ಲ ನನ್ನ ಮಗು ಬರ್ಪ್ ಮಾಡಿಲ್ಲ ಅಂತಂದ್ರೆ ಕಕ್ಕತ್ತೆ ಅಂತಂದ್ರೆ ನೀವು ಎದ್ದು ಮಗುನ ಎದೆ ಮೇಲೆ ಹಾಕೊಂಡು ಈ ರೀತಿ ಬರ್ಪ್ ಮಾಡಿಸಿ, ಅದಾದ್ಮೇಲೆ ಮಗುಗೆ ನೆಕ್ಸ್ಟ್ ನೀವು ಮಲಗಿಸ್ತೀರಾ ಅಥವಾ ನೆಕ್ಸ್ಟ್ ಫೀಡ್ ಮಾಡ್ತೀರಾ ಅದನ್ನ ನೀವು ಡಿಸೈಡ್ ಮಾಡ್ಕೊಳ್ಬೇಕಾಗುತ್ತೆ. ಕ್ಲಾರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಕ್ಲಾರಿಟಿ ಇರೋದು ಮಗುವಿನ ಬರ್ಪ್ ಇದ್ರಲ್ಲಿ, ಅದು ತಾಯಂದಿರು ತುಂಬಾ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಸೊ ಇದಾಗಿತ್ತು ಡೂಸ್ ಅಂಡ್ ಸೈಡ್ ಲೈನ್ ಪೊಸಿಷನ್. ಸ್ಲೀಪಿಂಗ್ ಪೊಸಿಷನ್ಸ್ ಅಲ್ಲಿ ನೀವು ಈ ಡೂಸ್ ಫಾಲೋ ಮಾಡಿದ್ರೆ ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅಂಡ್ ಬ್ರೆಸ್ಟ್ ಫೀಡಿಂಗ್ ಪೊಸಿಷನ್, ಬ್ರೆಸ್ಟ್ ಫೀಡಿಂಗ್ ಜರ್ನಿ ಡೆಫಿನೆಟ್ಲಿ ನಿಮಗೆ ಈಸಿ ಆಗುತ್ತೆ ಅಂಡ್ ಕಂಫರ್ಟ್ ಆಗುತ್ತೆ. ಕಂಫರ್ಟ್ ಅಲ್ಲಿ ತಾಯಂದಿರು ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡಿಸೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಅಂಡ್ ಲಾಸ್ಟ್ ಇಂಪಾರ್ಟೆಂಟ್ ಟಿಪ್ ಏನು ಅಂತಂದ್ರೆ, ಮಗು ಕರೆಕ್ಟ್ ಆಗಿ ದಿನಕ್ಕೆ 6 ರಿಂದ 8 ಸಲ ಯೂರಿನ ಪಾಸ್ ಮಾಡ್ತಿದ್ಯಾ, ಅಡಿಕ್ವೇಟ್ ಆಗಿ ವೆಯ್ಟ್ ಗೇನ್ ಆಗ್ತಿದ್ಯಾ, ಹಾಲು ಕುಡಿಸಿದ ಮೇಲೆ ಒಂದು ಡೀಪ್ ಸ್ಲೀಪ್ ನ ಮಗು ಆರಾಮಾಗಿ ಅಡಿಕ್ವೇಟ್ ಸ್ಲೀಪ್ ತಗೊಳ್ತಿದ್ಯಾ, ಇದನ್ನೆಲ್ಲಾನು ಇಂಪಾರ್ಟೆಂಟ್ ಆಗಿ ನೀವು ನೋಡ್ಕೊಳ್ಬೇಕಾಗುತ್ತೆ. ಮೋರ್ ಓವರ್ ನಿಮ್ಮ ಮಿಲ್ಕ್ ಸಪ್ಲೈ ಚೆನ್ನಾಗಿ ಆಗ್ತಿದ್ಯಾ ಅನ್ನೋದು ಇಂಪಾರ್ಟೆಂಟ್ ಆಗಿ ನೀವು ಚೆಕ್ ಮಾಡ್ಕೊಳ್ಬೇಕು. ಏನಕ್ಕಂತಂದ್ರೆ ಮಗು ಯಾವಾಗ ಕರೆಕ್ಟ್ ಆಗಿ ಲ್ಯಾಚ್ ಮಾಡ್ತಿದ್ಯೋ ಆವಾಗ ಮಿಲ್ಕ್ ಸಪ್ಲೈ ತುಂಬಾ ಚೆನ್ನಾಗಿರುತ್ತೆ. ಇದು ಎಲ್ಲಾನು ನೀವು ನೋಡ್ಕೊಂಡು ಈ ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ನಿಮಗೆ ಕಂಫರ್ಟ್ ಇದ್ರೆ, ನಿಮ್ಮ ಮಗುಗೆ ಕಂಫರ್ಟ್ ಇದ್ರೆ ಈ ಡೂಸ್ ಎಲ್ಲಾನು ಫಾಲೋ ಮಾಡಿ ನೀವು ಈ ಒಂದು ಸೈಡ್ ಲೈನ್ ಪೊಸಿಷನ್ ಅಲ್ಲಿ ಮಲ್ಕೊಂಡಿರುವಂತಹ ಪೊಸಿಷನ್ ಅಲ್ಲಿ ಫೀಡ್ ಮಾಡಿಸಬಹುದು. ಐ ಹೋಪ್ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂಡ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ರೆ ಖಂಡಿತವಾಗ್ಲೂ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಹಾಕಿ. ಇದೇ ರೀತಿ ಬಾಣಂತಿಯರಿಗೆ, ತಾಯಂದಿರಿಗೆ, ನ್ಯೂ ಮಾಮೀಸ್ಗೆ ಹೆಲ್ಪ್ ಆಗುವಂತಹ ಕಾಂಟೆಂಟ್ ಜೊತೆ ನಾನು ಮುಂದಿನ ದಿನಗಳಲ್ಲಿ ಮಾಹಿತಿ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ನೀವೇನ್ ಮಾಡಬೇಕು, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನೀವೇನು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆಲ್ ಆಫ್ ಯು. ಲವ್ ಯು ಆಲ್. ಬಾಯ್.